ಸಮಾನತೆ ಬಗ್ಗೆ ಹೇಳಕ್ ಹೊರಟಾಗ ಒಂದಷ್ಟು ಜನ ಜಾತಿಗೆ ಅದನ್ನ ತಳಕಾಕುವಂತ ಕೆಲಸ ಸರ್. ಇಲ್ಲಿ ಸರ್ ಜಾತಿ ನಾನು ಸರ್ ಈಗ ಬಾಬಾ ಸಾಹೇಬ್ರು ಬರ್ದಿರೋದು ಎಲ್ಲರಿಗೂ ಹೊರತು ಪ್ರತ್ಯೇಕವಾಗಿ ಒಂದು ಜಾತಿಗೆ ಬರೆದು ಅವ್ರು ಯಾವತ್ತೂ ಅದ್ರ ಪರವಾಗಿ ನಿಂತಿಲ್ಲ ಸರ್. ಯಾಕಂದ್ರೆ ಅವರು ಅಷ್ಟೊಂದು ವಿದ್ಯಾಭ್ಯಾಸಗಳು ಮಾಡಿ ಅಷ್ಟೊಂದು ಡಿಗ್ರಿಗಳನ್ನ ತಗೊಂಡು ಅವ್ರ ಮಕ್ಕಳು ಸತ್ತೋದ್ರು ಕೂಡ ಅವ್ರು ಹೋಗಕ್ಕಾಗದಿರ ಹತ್ಕೊಂಡು ಕೂತು ಓದು ಬಂದು ಸಂವಿಧಾನ ಬರೀತಾರೆ ಅಂದ್ರೆ ಅವತ್ತು ಯಾರು ಅವ್ರ ಜಾತಿ ನೋಡಿಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ ಇದೆ. ದಯಮಾಡಿ ಯಾರೇ ಆಗಲಿ ಬಾಬಾ ಸಾಹೇಬ್ರನ್ನ ಜಾತಿಗೆ ಅಂಟಿಸ್ಬೇಡಿ. ಅವ್ರ ಜಾತಿಗೋಸ್ಕರ ಮಾಡಿದಲ್ಲ, ಇದು ಸಮಾನತೆಗೋಸ್ಕರ ಮಾಡಿರೋದು. ಯಾಕೆ ಅದನ್ನ ಪದೇ 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 ಅವ್ರು ಯಾಕೆ ಆ ಹೆಸರು ತಂದ ತಕ್ಷಣ ಯಾಕೆ ಅದೊಂದು ಕಪ್ಪು ಇದಕ್ಕೆ ತಳ್ಳುತ್ತಾರೆ? ಯಾವಾಗಲೂ ತಳ್ಳಬೇಡಿ ಸರ್. ಪ್ರತಿಯೊಬ್ಬರಿಗೂ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೂ ಸಂವಿಧಾನ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೆ ಬೇಕು ಇವತ್ತು, ಆಯ್ತಾ? ಪ್ರತಿಯೊಬ್ಬ ನಾಗರಿಕನಿಗೆ ಬೇಕು, ಪ್ರತಿಯೊಬ್ಬ ಕಮ್ಯುನಿಟಿಗೆ ಬೇಕು, ಪ್ರತಿಯೊಬ್ಬ ಹೆಣ್ಣು ಮಗುಗೆ ಬೇಕು. ದಯಮಾಡಿ ಅದನ್ನು ತಿಳ್ಕೊಳ್ಳಿ. ಅವತ್ತು ನಿಮಗೆ ಬೇಡ ಅಂದ್ರೆ ಹೇಳಿ, ಅವತ್ತು ನಾವೇನು ಮಾತಾಡಬೇಕು ಅಂತ ನಾವು ಹೇಳ್ತೀವಿ. ಯಾಕೆ ಅದನ್ನು ಓದ್ದಿರಾ ಮಾತಾಡ್ತೀರಾ? ಯಾವಾಗಲೂ ಈಗ ಬಾಬಾ ಸಾಹೇಬರು ಸಂವಿಧಾನ ಅಂದ ತಕ್ಷಣ ಸೈಡ್ಗೆ ಯಾಕೆ ತಳ್ತೀರಾ? ತಳ್ಳಬೇಡಿ. ಇದೊಂದು ದೊಡ್ಡ ಅಗಾಧವಾದ ಶಕ್ತಿ ಇದು. ಮತ್ತೆ 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 ಕೆರಳಿಸಿ ಯಾಕೆ ಮಾತಾಡಿಸ್ತೀರಾ? ಇಲ್ಲ, ಆದರೂ ಎಲ್ಲರೂ ಒಂದೇ ಕೇಳ್ಕೊತಾ ಇರೋದು, ಸಂವಿಧಾನ ಓದಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಇನ್ನೇನು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ನಮ್ಗೆ ಅದು ಬೇಕಾಗಿಲ್ಲ, ಸಂವಿಧಾನ ಓದಿ. ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಅದು ಶಿಕ್ಷಣ ತಾನೇ. ಶಿಕ್ಷಣಕ್ಕೆ ಏನು ಬೇಕು? ಸಂವಿಧಾನ ಬೇಕು ತಾನೇ. ಸಂವಿಧಾನ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಅವೆಲ್ಲ ತಿಳ್ಕೊಳ್ಳಿ ಅನ್ನೋ ಆಸೆ ನನಗೆ. ಇಷ್ಟೇ ನಮ್ಮ ಹೋರಾಟ, ಇನ್ನೇನು ಇಲ್ಲ. ಎಲ್ಲ ಸಮುದಾಯಗಳಿಗೂ ಬಾಬಾ ಸಾಹೇಬರು ಬೇಕು. ಅವ್ರು ಯಾವತ್ತು ಯಾವ ಸಮುದಾಯವನ್ನು ಇದನ್ನ ಮಾಡ್ಕೊಂಡಿಲ್ಲ. ಅವರು ಅದಕ್ಕೊಂದು ಇದನ್ನ ಎಳೆಯೋದು ಬೇಡ, ಗೆರೆನ ಎಳೆಯೋದು ಬೇಡ. ಏನು ಕರೆಕ್ಟಾ ನಾನು ಹೇಳಿದ್ದು ಅಲ್ವರಾ? ಈಗ ನಮಗೆ ನೋವಾದಾಗಲೇ ನಾವು ಕಿರ್ಚಾಡ್ತೀವಲ್ವಾ? ಯಾಕೆ ನೋವು ಮಾಡ್ತೀರಾ? ನೋವು ಮಾಡಬೇಡಿ, ಪದೇ ಪದೇ ನೋವು ಮಾಡಬೇಡಿ. ನೋಡಿ, ಎಲ್ಲೋ ಒಂದು ಕಡೆ ಒಂದು ದಿವಸ ಇದು ದೊಡ್ಡ ಮಟ್ಟಕ್ಕಾಗಿ ಎಲ್ಲರ ಮನೆಯಲ್ಲೂ ಸಂವಿಧಾನ ಓದಂಗೆ ಆಗೇ ಆಗುತ್ತೆ. ಅದು ಸತ್ಯ ಕೂಡ.